ಕಡಲ ಆಳೆತ್ತರದ ಅಲೆಗಳನ್ನು ಎದುರಿಸಿ ಮುನ್ನುಗ್ಗುವಂತ ಒಂದು ಎದೆಗಾರಿಕೆ ಇರೋದು ಕಡಲ ಮಕ್ಕಳಿಗೆ ಮಾತ್ರ. ಅದರಲ್ಲೂ ಸಮುದ್ರದ ಅಲೆಗಳನ್ನು ದಾಟಿ ಮೀನುಗಾರಿಕೆ ನಡೆಸೋದು, ಅದರಲ್ಲೂ ಆಳ ಸಮುದ್ರದ ಮೀನುಗಾರಿಕೆ ನಡೆಸೋದು ಸಾಹಸವೇ ಸರಿ. ಅದರ ನಡುವೆ ಮಳೆಗಾಲದಲ್ಲಿ ಅತ್ಯಂತ ಅಪಾಯಕಾರಿ ಈ ಮೀನುಗಾರಿಕೆ. ಈ ಮೀನುಗಾರಿಕೆ ಪುರುಷರು ಮಾತ್ರ ನಡೆಸ್ತಾ ಇದ್ರು. ಆದರೆ ಇದರ ನಡುವೆ ಈ ಮಳೆಗಾಲದಲ್ಲಿ ಅಷ್ಟು ಅಪಾಯಕಾರಿ ಸ್ಥಿತಿಯಲ್ಲೂ ಕೂಡ ಒಬ್ಬಳು ಯುವತಿ ಮೀನುಗಾರಿಕೆಗೆ ತೆರಳುತ್ತಾ ಇದ್ದಾಳೆ ಅನ್ನೋದ್ರೆ ಅದೊಂದು ಹೆಡ್ಸ್ ಆಫ್ ಅಂತಾನೆ ಹೇಳ್ಬೋದು. ಆ ಒಂದು ಯುವತಿ ನಮ್ಮೊಟ್ಟಿಗಿದ್ದಾಳೆ, ಪ್ರಾಪ್ತಿ. ಅವಳನ್ನೇ ಮಾತಾಡ್ಸೋಣ. ಪ್ರಾಪ್ತಿ, ಈಗ ಮೀನುಗಾರಿಕೆ ಹೋಗೋದು ಪುರುಷರು ಮಾತ್ರ ಅಂತ ಇದ್ರು, ಯುವತಿಯಾಗಿ ಮಹಿಳೆಯಾಗಿ ನೀವು ಹೋಗ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ನನಗೇನು ಅಷ್ಟು ನಾರ್ಮಲ್ ಅಂತಲೇ ಅನಿಸ್ತಿದೆ. ಬಿಕಾಸ್ ಬಟ್ ಆಬ್ವಿಯಸ್ಲಿ ಯಾರು ಸಹ ಹೋಗೋದಿಲ್ಲ ಅಷ್ಟು. ಐ ಮೀನ್ ದೇರ್ ಇಸ್ ನೋ ಫೀಮೇಲ್ ಹೂ ಇಸ್ ಗೋಯಿಂಗ್ ಔಟ್. ಐ ಹ್ಯಾಪಿ ದಟ್ ಮೈ ಡ್ಯಾಡ್ ಇಸ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಮೀ ದಟ್ ಐ ಆಮ್ ಡೂಯಿಂಗ್ ದಿಸ್. ಸೊ ಅದಕ್ಕೆ ತುಂಬ ನನಗೆ ಖುಷಿ ಆಗ್ತದೆ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ? ಅರೌಂಡ್ ಒಂದು 13 ಇಯರ್ಸ್ ಇಂದ 13 ಇಯರ್ಸ್ ಆಫ್ ಏಜ್ ಇಂದ ಹೋಗ್ತಾ ಇದ್ದೇನೆ. ಸೊ ಈಗಕ್ಕೆ ಒಂದು 10 ಇಯರ್ಸ್ ಆಗಿರ್ಬೋದು. ಯಾಕಂದ್ರೆ ಈ ಮೀನುಗಾರಿಕೆ ಕೇವಲ ಪುರುಷರು ಮಾತ್ರ ಹೋಗ್ತಾರೆ. ಯಾಕಂದ್ರೆ ಅಷ್ಟು ಸಾಹಸ ಇರ್ತದೆ, ಅಪಾಯಕಾರಿ ಸ್ಥಿತಿ ಇರ್ತದೆ ಸಮುದ್ರದಲ್ಲಿ. ಅದರಲ್ಲೂ ರಾಣಿ ಬಲೆ ಹಾಕುವಂಥದ್ದು ಅದರ ಈ ಮಳೆಗಾಲ ಸಂದರ್ಭದಲ್ಲಿ ತುಂಬಾ ಅಪಾಯಕಾರಿ. ಅದನ್ನು ಹೇಗೆ ಎದುರಿಸ್ತೀರಿ? ಹೆದರಿಕೆ ಆಗೋದಿಲ್ವಾ? ಹೆದರಿಕೆ ಆಗೋದಿಲ್ಲ. ಸ್ವಿಮ್ಮಿಂಗ್ ನನಗೆ ಗೊತ್ತಿದೆ ಸಣ್ಣದಿಂದನೇ. ಸೊ ನನಗೆ ಹಾಗೇನು ಭಯ ಹಾಗೇನು ಇಲ್ಲ. ಸಣ್ಣದಿಂದ ನೋಡಿದ್ದೇನೆ ಹೇಗೆ ಇರ್ತದೆ ಎಲ್ಲ ಅಂತ. ನಾನು ರಫ್ ಸಿ ಇರುವಾಗ ಸಹ ಮಾನ್ಸೂನ್ ಟೈಮಲ್ಲಿ ಸಹ ಹೋಗಿದ್ದೇನೆ. ನನಗೆ ಸೀ ಸಿಕ್ನೆಸ್ಸು ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಹಾಗೆ ಭಯ ಏನಿಲ್ಲ ನನಗೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಮೀನುಗಾರಿಕೆಗೆ ಹೊರಡ್ತೀರಿ? 4:30 ಎದ್ದು ಹೊರಡ್ತೇವೆ ನಾವು. ಬರುವಾಗ ಕ್ಯಾಚ್ ಜಾಸ್ತಿ ಇದ್ದರೆ ಫಸ್ಟ್ ಟೈಮಿಗೆ ಬೇಗ ಬರ್ತೀವಿ. ಇಲ್ಲದಿದ್ದರೆ ಇನ್ನೊಂದು ಬಲೆ ಹೊಡೆದು ಇನ್ನೊಂದು ಸತಿ ಹೊಡೆದು ಮತ್ತೆ ಪುನಃ ಲೇಟ್ ಆಗ್ತದೆ ಬರುವಾಗ. ಬೈ ಈವ್ನಿಂಗ್ ಬರ್ತೇವೆ ನಾವು. ಅಂದರೆ ಬೆಳಿಗ್ಗೆಯಿಂದ ಅಂದರೆ ಬೆಳ್ಳಂಬೆಳಿಗ್ಗೆ ಹೊರಟು ಬರೋದು ಸಂಜೆಗೆ. ಅದರ ನಡುವೆ ನೀವು ವಿದ್ಯಾರ್ಥಿನಿ ಕೂಡ, ಏನು ಮಾಡ್ತಾ ಇದ್ದೀರಿ? ಅದಕ್ಕೆ ನಾನು ಮಾನ್ಸೂನ್ ಟೈಮಲ್ಲಿ ಹೋಗ್ತೇನೆ. ನಾನು ಯಾವಾಗ ಫ್ರೀ ಇರ್ತೇನೆ ನಾನು ಆಗ ಹೋಗ್ತೇನೆ. ನಾನು ಕಾಲೇಜ್ ಮಿಸ್ ಮಾಡಿ ಹೋಗುದಿಲ್ಲ. ನಾನು ಫ್ರೀ ಇದ್ದಾಗ ನಾನು ಹೋಗ್ತೇನೆ ಆ ಟೈಮಿಗೆ. ಆದ್ರೂ ಈ ಮೀನುಗಾರಿಕೆ ಅನ್ನೋದು ಹೆಚ್ಚಾಗಿ ಯಾರು ಪ್ರೊಫೆಷನಲ್ ಆಗಿ ತಗೊಳ್ಳೋದಿಲ್ಲ. ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಸಮುದ್ರಕ್ಕೆ ಹೋಗೋದಂದ್ರೆ ಇಲ್ಲ. ಇಲ್ಲಿ ತನಕ ಆ ಥರದ ಯಾವುದೇ ಪ್ರವೃತ್ತಿಗಳನ್ನ ನೋಡಲಿಲ್ಲ. ಆದ್ರೆ ನೀವು ಹೋಗ್ತಾ ಇದ್ದೀರಿ, ಇದನ್ನೇ ಪ್ರೊಫೆಷನಲ್ ಆಗಿ ತಗೋಬೇಕು ಅಂತ ಏನು ಕಲಿತಾ ಇದ್ದೀರಿ? ಪ್ರೊಫೆಷನ್ ಈಗ ಕರೆಂಟ್ಲಿ ನಾನು ಮಾಸ್ಟರ್ಸ್ ಮಾಡ್ತಿದ್ದೇನೆ ಫಿಶರೀಸ್ ಇಂಜಿನಿಯರಿಂಗ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅದರಲ್ಲಿ ನನ್ನ ರಿಸರ್ಚ್ ವರ್ಕ್ ನಾನು ರಾಣಿಬಲೆಯಲ್ಲೇ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ನಾನೀಗ ಪಾಸ್ಟ್ 1 ವೀಕಿಂದ ಅದರಲ್ಲೇ ಹೋಗ್ತಾ ಇದ್ದೇನೆ. ಆ್ಯಂಡ್ ಆಲ್ಸೋ ಈಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಮ್ಮದಲ್ಲಿ ಯಾರಷ್ಟು ಇಲ್ಲ. ದಿಸ್ ಇಸ್ ಆಲ್ ರಿಲೇಟೆಡ್ ಟು ಫಿಶಿಂಗ್, ಬೋಟ್ಸ್, ಅದರ ಬಗ್ಗೆ ಇರೋದು. ಸೊ ಈಗ ನಾನು ಅದೇ ಹೇಳ್ತೇನೆ, ಫಿಶರೀಸಲ್ಲಿ ಸಹ ಸ್ಕೋಪ್ ಇದೆ. ಫಿಶರೀಸ್ ಸಹ ಮಾಡ್ಬೋದು, ಖಾಲಿ ಬಾಯ್ಸೇ ಮಾಡಬೇಕಂತಿಲ್ಲ, ಗರ್ಲ್ಸಿಗೆ ಸಹ ಮಾಡ್ಬೋದು. ಈಗ ನೀವು ಫಿಶಿಂಗ್ ಹೋಗ್ತೀನಿ ಅಂತಂದ್ರೆ ಏನೆಲ್ಲ ಮಾಡ್ತೀರಿ? ಬೆಳಿಗ್ಗೆ ಹೊರಟು ಹೋಗಿ ಫಿಶಿಂಗ್ ಇದನ್ನು ನೋಡೋದು, ಮೊನ್ನೆ ಮೀನಿನ ಮೂವ್ಮೆಂಟ್ಸ್ ಹೇಗೆ ಉಂಟು, ಅದನ್ನೆಲ್ಲ ಹೇಗೆ ಇದು ಮಾಡ್ತೀರಿ? ಬೆಳಿಗ್ಗೆದ್ದು ಹೋಗ್ತೇವೆ. ಹೋದ ನಂತರ ಸ್ಟಾರ್ಟಿಂಗ್ ಈಗ ಮಾನ್ಸೂನ್ ಟೈಮಲ್ಲಿ ಮಳೆ ಎಲ್ಲ ಇರ್ತದಲ್ಲ. ಸೊ ಫಸ್ಟಿಗೆ ನೀರು ಖಾಲಿ ಮಾಡ್ತೇವೆ. ಈಗ ರಾಣಿಬಲೆ ದೋಣಿ ಅಲ್ಲ, ಸಣ್ಣ ದೋಣಿ, ಅದರಲ್ಲಿ ನೀರೆಲ್ಲ ಫಿಲ್ ಆಗಿರ್ತದೆ. ಸೊ ಅದನ್ನು ಖಾಲಿ ಮಾಡ್ತೇವೆ ನಾವು ಫಸ್ಟಿಗೆ. ಅದಾದ ನಂತರ ಸ್ಟಾರ್ಟ್ ಮಾಡ್ತೇವೆ ಸೇಲಿಂಗ್. ಮತ್ತು ಎಲ್ಲಿ ಫಿಶ್ ಕಾಣ್ತದೆ, ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಅವರ್ ಫಿಶರ್ಮೆನ್, ಅವರು ಬಲೆ ಹೊಡಿತಾರೆ, ಮತ್ತು ಮೀನನ್ನು ಆನ್ ಬೋರ್ಡ್ ಹಾಕ್ತಾರೆ, ಮತ್ತು ಸಾರ್ಟಿಂಗ್ ಮಾಡ್ತಾರೆ. ಮತ್ತು ನಾವು ಹಾರ್ಬರಿಗೆ ಬರ್ತೇವೆ. ಹಾರ್ಬರಿಗೆ ಬಂದು ಮತ್ತೆ ಸೇಲ್ ಆಗ್ತದೆ ಅದು. ಥ್ಯಾಂಕ್ ಯು. ಇದು ಪ್ರಾಪ್ತಿ. ಆದರೆ ಪ್ರಾಪ್ತಿಯವರ ತಂದೆ ಇದ್ದಾರೆ, ಕ್ಯಾಪ್ಟನ್ ಜಯಪ್ರಕಾಶ್ ಮೆಂಡನ್. ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ಮ ಮಗಳನ್ನು ಮೀನುಗಾರಿಕೆ, ಯಾಕಂದರೆ ಹೆಚ್ಚಾಗಿ ಪುರುಷರೇ ಹೋಗ್ತಾರೆ ಮೀನುಗಾರಿಕೆಗೆ, ನೀವು ನಿಮ್ಮ ಮಗಳನ್ನು ಹೇಗೆ ಎನ್ಕರೇಜ್ ಮಾಡಿದ್ರಿ? ನಾನು ಸಣ್ಣದಿಂದ ಫಿಶಿಂಗ್ ಹೋಗ್ತಿದ್ದೆ. ನನಗೊಂದು ಹಾಬೀಸ್ ಆಗ ಸಹ ಹೋಗೋ ಇಂಟ್ರೆಸ್ಟ್. ನನ್ನ ಮಾವ ಅಂತ ಇದ್ದಾರೆ, ಶಶಿ ಮೆಂಡನ್, ಬಾಲು ಶಶಿ ಅಂತ ಹೇಳಿದರೆ, ಭಾರಿ ಡೈನಾಮಿಕ್ ಫಿಶರ್ಮ್ಯಾನ್. ಅವರಿಂದ ನನಗೆ ಸ್ಫೂರ್ತಿ ಸಿಕ್ಕಿದ ಮೇಲೆ ನಾನು ಯಾವಾಗಲೂ ಸಮುದ್ರ ರಾಜ್ಯ ಟೈಮಲ್ಲಿ ಹೋಗ್ತಿದ್ದೆ. ಅದರ ನಂತರ ನಾನು ಹೋದ ಮೇಲೆ ನನಗೆ ಇಂಟ್ರೆಸ್ಟ್ ಆಯಿತು, ಯಾಕೆ ನನ್ನ ಮಕ್ಕಳನ್ನು ಈ ಫೀಲ್ಡಿಗೆ ಹಾಕಬಾರ್ದು ಅಂತೇಳಿ. ಹಾಗೆ ನನಗೆ ಅಂತ ಆಯಿತು, ನನ್ನ ಮಗನ ಸಹ ಹಾಕಬೇಕಿತ್ತು. ಆದರೆ ಅವನು ಅಷ್ಟು ಇದು ಮಾಡೋದು. ನನಗೆ ಒಂದು ವೈ ಕಾಂಟ್ ಐ ಟೇಕ್ ಎ ಫೀಮೇಲ್ ಔಟ್ ಟು ಸಿ ಅಂತ ನನಗೊಂದು ಇದು ಕ್ಯಾಟಿಗ. ಆಗ ನಾನು ನನ್ನ ಮಗಳಿಗೆ ಪ್ರೋತ್ಸಾಹ ಕೊಟ್ಟೆ.
ಪ್ರೋತ್ಸಾಹ ಅವಳಿಗೊಂದು ಇಂಟ್ರೆಸ್ಟ್ ಬಂತು ಸಮುದ್ರಕ್ಕೆ ಅಂತ. ನಾನು 2-3 ಸಲ ತಗೊಂಡು ಅವಳಿಗೆ ಇಂಟ್ರೆಸ್ಟ್ ಬಂತು, ನನಗೆ ಒಂದು 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 ಕಾನ್ಫಿಡೆಂಟ್ ಬಂತು. ಓಕೆ, ಹುಡುಗಿಯರಿಗೆ ಈ ಕೆಲಸ ಮಾಡಿಸ್ಬೋದು ಅಂತೇಳಿ ನನಗೆ ಕಾನ್ಫಿಡೆಂಟ್. ಹಾಗೆ ನಾನು ಒಂದೊಂದೇ ಕಲಿಸಿ 7-8-9 ವರ್ಷದಿಂದ ನನಗೆ ಸಮುದ್ರಕ್ಕೆ ಬರ್ತಾ ಇದ್ದಾಳೆ. ಹಾಗೆ ನಾನು ಕಲಿಸಿ ಮೇಲೆ ಅವಳಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್, ನನಗೆ ಒಂದು ಇದು ಕಾನ್ಫಿಡೆಂಟ್ ಬಂತು ಫಿಶರೀಸ್ಗೆ ಹಾಕುವ ಅಂತೇಳಿ. ಹಾಗೆ ನಾನು ಕಾಲೇಜ್ ಫೀಸ್ ಅವಳಿಗೆ ಅಡ್ಮಿಷನ್ ತಗೊಂಡು ಬ್ಯಾಚುಲರ್ಸ್ ಮಾಡಿದ್ದು, ಈಗ ಮಾಸ್ಟರ್ಸ್ ಮಾಡ್ತಿದ್ದಾಳೆ. ಬ್ಯಾಚುಲರ್ಸ್ ಇದು ಮಾಸ್ಟರ್ ಮಾಡ್ತಿದ್ದೆ. ಅದಾದ ಮೇಲೆ ಈಗ ಅವಳು ತೆಕ್ಕೊಂಡೋದು ಫೀಲ್ಡ್ ಯಾವುದು? ಬಲೆ ಕಟ್ಟೋದು, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಸಮುದ್ರಕ್ಕೆ ಹೋಗೋದು. ಯಾರು ಸಹ ಪ್ರಿಫರ್ ಮಾಡಿದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೇಲ್ಸ್ ಯಾರು ಬರೋದಿಲ್ಲ. 30 ವರ್ಷದಿಂದ ನಮ್ಮ ಫೀಲ್ಡಿಗೆ ಯಾರು ಸಹ ಬರಲಿಲ್ಲ, ಹುಡುಗರು ಬರಲಿಲ್ಲ. ಹುಡುಗಿ ಈಸ್ ದ ಫಸ್ಟ್ ಗರ್ಲ್ ಫ್ರಮ್ ಇದಕ್ಕೆ. ನಾನು ತುಂಬ ಮಕ್ಕಳಿಗೆ ನಾರ್ತ್ ಇಂಡಿಯಾದವ್ರು ಕಲಿಸ್ತೇನೆ, ರಾಜಸ್ಥಾನವರಿಗೆ, ಮಹಾರಾಷ್ಟ್ರದವರಿಗೆ ಮತ್ತು ಮಧ್ಯಪ್ರದೇಶನವರು ತುಂಬ ಜನ ಇದ್ದಾರೆ. ಬಟ್ ಶಿ ಈಸ್ ದ ಫಸ್ಟ್ ಗರ್ಲ್ ಫ್ರಮ್ ಕರ್ನಾಟಕ ಈ ಸಮುದ್ರದ ಕೆಲಸಕ್ಕೆ ಫ್ರಮ್ ಲಾಸ್ಟ್ ಮೇ ಬಿ 30-35 ಇಯರ್ಸ್. ನನಗೊಂದು ಬಂತು ಕಾನ್ಫಿಡೆಂಟ್ ಉಂಟು, ಇವಳು ಮಾಡ್ತಾಳೆ ಅಂತೇಳಿ ಮಾಡ್ತಿದ್ದಾಳೆ. ಸಮುದ್ರಕ್ಕೆ ನನ್ನೊಟ್ಟಿಗೆ ಬರ್ತಾಳಲ್ಲ, ಈ ಸಮುದ್ರಕ್ಕೆ ಈ ಮನ್ಸೂನಿದ್ದು ಈ ಸಮುದ್ರ 3 ದಿವಸ ಮುಂಚೆ ಎಂತ ರಫ್ ಇತ್ತು, ನಿಲ್ಲಿಕ್ಕೆ ಆಗೋದಿಲ್ಲ. ಬಟ್ ಶಿ ಕ್ಯಾನ್ ವಿಸ್ಟ್ಯಾಂಡ್ ದಟ್ ಒನ್. ಇನ್ನೊಂದು, ಮೀನುಗಾರಿಕೆಗೆ ಹೊರಡುವ ಮೀನುಗಾರರು ಕಡಲ ಮಕ್ಕಳಿಗೆ ಒಂದಿರ್ತದೆ, ಅವ್ರು ಸಮುದ್ರಕ್ಕೆ ಹೋಗ್ಬೇಕಾದ್ರೆ ವಾಪಸ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ, ಭರವಸೆನೇ ಇರೋದಿಲ್ಲ. ಮನೇಲಿ ಹೋಗ್ಬೇಕಾದ್ರು ಹಾಗೆ ಹೇಳಿ ಹೋಗ್ತಾರೆ ಅವರು. ಆದರೆ ನೀವು ಅಂತಹ ಅಪಾಯಕಾರಿ ಸ್ಥಿತಿಯಲ್ಲಿ ಸಹ ಮಗಳನ್ನು ಕರ್ಕೊಂಡು ಹೋಗ್ತೀರಿ, ಮೀನುಗಾರಿಕೆ ಇಬ್ಬರೂ ಸೇರಿ ಮಾಡ್ತೀರಿ. ಕರೆಕ್ಟ್. ಮನೆಯಲ್ಲಿ ಯಾರು ಸಹ ಫ್ಯಾಮಿಲಿ ಇದ್ದವರು ಅವರ ಫ್ಯಾಮಿಲಿ ಹತ್ರ ಪೇರೆಂಟ್ಸ್ನವರು ಹೆಂಡತಿ ಮಕ್ಕಳದ್ದು ಯಾರಿಗ ಸಹ ಬರ್ತೇನೆ ಮಕ್ಕಳೇ ಬರ್ತೇನೆ ಬರ್ಪೆ ಆ್ಯಂಡ್ ಪೋದು ಬರ್ಪೆ ಅಂತ ಆ ಕಾನ್ಫಿಡೆಂಟ್ ಹೋಗೋದು. ಬರ್ತಾರೆ ಇಲ್ಲ ಒಂದು ಧೈರ್ಯ ಇಲ್ಲ. ಆದರೆ ಎಲ್ಲ ಫಿಶರ್ ಧೈರ್ಯ 90% ಹೇಗೆ ಅಂತ ನಮಗೆ ಏನು ಆಗಲಿಕ್ಕೆ ಆಗೋದಿಲ್ಲ ಅಂತೇಳಿ. ಸೊ ಅದೇ ಕಾನ್ಫಿಡೆಂಟ್ ನಾನು ಸಹ ನನ್ನ ಮಗಳಿಗೆ ಕಳಿಸಿದ್ದೇನೆ. ಶಿ ಈಸ್ ಆಲ್ಸೋ ಮೋರ್ ಟ್ಯಾಲೆಂಟ್, ಮೋರ್ ಧೈರ್ಯದವಳು. ಹಾಗೆ ನನಗೆ ಸಹ ಒಂದು ಕಾನ್ಫಿಡೆಂಟ್, ಯಾಕೆ ಅವ್ರಿಗೆ ಸಹ ಮಾಡ್ಬೋದು, ಅವರಿಗೆ ಸಹ ಮಾಡ್ಬೋದು, ನಾನು ಮಾಡ್ತಿದ್ದಾಳೆ ಅವಳು. ಹಾಗೆ ನಾನು ಹೇಳ್ತೇನೆ, ನನ್ನೊಂದು ವರ್ಡ್ ಉಂಟು, ಲೈಫ್ ಆಫ್ ಎ ಸೀಮ್ಯಾನ್ ಇಸ್ ಜಸ್ಟ್ ಲೈಕ್ ಎ ಬಬಲ್ ಇನ್ ದ ವಾಟರ್. ಸಮುದ್ರಕ್ಕೆ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ. ಎ ಬಬಲ್ ಒಂದು ನೀಡಲ್ ಹಾಕಿ ಸೂಜಿ ಹಾಕಿದರೆ ಇಟ್ ವಿಲ್ ಬಸ್ಟ್. ಸೇಮ್ ಥಿಂಗ್ ನಮ್ಮ ಲೈಫ್ಸ್ ಹಾಗೆ. ಸೊ ವಿ ಮಸ್ಟ್ ಹ್ಯಾವ್ ದ ವಿಸ್ಟ್ಯಾಂಡ್ ದ ಕೆಪಾಸಿಟಿ, ವಿಸ್ಟ್ಯಾಂಡ್ ಔಟ್ ಟು ಸಿ. ಈಗ ಮಗಳನ್ನು ಕರ್ಕೊಂಡು ಹೋಗ್ತೀವಿ, ಏನೆಲ್ಲ ಕೆಲಸ ಮಾಡ್ತಾಳೆ? ಯಾಕಂದರೆ ಬೆಳಿಗ್ಗೆ 4:15 ಹೊರಡ್ತಾಳೆ, ನೀವೆಲ್ಲ ಹೊಡ್ತೀರಿ. ಮೀನನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ತೀರಿ? ಯಾವ ರೀತಿ ಅವಳು ಕೆಲಸ ಮಾಡ್ತಾಳೆ? ಹೇಗೆ ಫಿಶ್ ಬಲೆ ಎಳಿತಾಳೆ, ಮೀನು ಇದು ಮಾಡ್ತಾಳೆ? ಓಕೆ, ನಾವು ಫಸ್ಟ್ ಬೆಳಿಗ್ಗೆ ನಾವು ನಿನ್ನೆ ಸಹ 4 ಗಂಟೆ ಎದ್ದು ಹೋಗಿದ್ದೇವೆ. ಮಂಜೇಶ್ವರ ಬೋಟ್ ಕಟ್ಟಿದೆ. ನಾವು ಅಲ್ಲಿ 5 ಗಂಟೆ 5:30 ಮುಟ್ಟಬೇಕು. ನಾವು ಅಲ್ಲಿ ತೆಗೆದ ಕೂಡಲೇ ನಾವು ಫಸ್ಟ್ ಮಳೆ ಬರ್ತದೆ. ನನ್ನ ದೋಣಿಯಲ್ಲಿ ಇಂಜಿನ್ ಮಾತ್ರ ಇರೋದು, ಪಂಪ್ ಇಲ್ಲ, ಕೈಯಲ್ಲೇ ತೆಗಿಬೇಕು ನೀರು. ಫಸ್ಟ್ ನಾವು ಡ್ರೈನ್ ಔಟ್ ಮಾಡ್ತೇವೆ, ಮಳೆದು ನೀರಿದೆ ಡ್ರೈನ್ ಮಾಡ್ತೇವೆ. ಯಾಕಂದರೆ ನೀರಿದ್ದರೆ ನಮಗೆ ಲೋಡ್ ಅಷ್ಟು ಜಾಸ್ತಿ. ಫಸ್ಟ್ 5 ನಿಮಿಷದಲ್ಲಿ ನೀನು ಕಾಲಿ ಎಲ್ಲ ನಮ್ದು 3 ಬಲೆದು ದೋಣಿ ಅಂತ ಉಂಟು, ನಮ್ಮ ಭಾಷೆಯಲ್ಲಿ ಬಲ್ತೆವಾಡ ಅಂತ ಹೇಳಿ, ಮತ್ತು 2 ಕೊಂತಲ ಅಂತ ಹೇಳಿ ಕ್ಯಾರಿಯರ್ ಮೀನು ಸಾಗಿಸ್ಲಿಕ್ಕೆ. ಅದರದ್ದು ಫುಲ್ ಡ್ರೈನ್ ಮಾಡಿ ಹೋಗ್ತೇವೆ. ಹೋದ ಕೂಡಲೇ ಫಸ್ಟ್ ನಾವು ಮೇಲೆ ನಿಲ್ತೇವೆ, ಐಡೆಂಟಿಫೈ ಮಾಡಿಕೊಂಡು ಹೋಗ್ತೇವೆ ಎಲ್ಲಿ ಶೋಲ್ ಉಂಟಲ್ಲಿ. ಹಾಗೆ ನಮಗೆ ಬಳಿ ಹೊಡಿ ಅಲ್ಲಿ ನೋಡಿ ಆ ಮೂಮೆಂಟ್ ನಾವು ಹೋಗ್ತೇವೆ. ಅಲ್ಲಿ ಹೋಗಿ ನಾವು ಮೀನು ನೋಡಿ, ದಟ್ ಈಸ್ ಆಲ್ ಡಿಸ್ಕಲರೇಷನ್ ಆಫ್ ದ ವಾಟರ್, ಟರ್ಬ್ಯುಲೆನ್ಸ್ ಆಫ್ ದ ವಾಟರ್ ಆ್ಯಂಡ್ ಮೀನು ಹಾರ್ತದೆ ಆ ನೋಡಿಕೊಂಡು ಹೋಗೋದು. ಬೈ ಎಕ್ಸ್ಪೀರಿಯನ್ಸ್ ನಾವು ಶೂಟ್ ಮಾಡೋದಲ್ಲ. ನಿನ್ನೆ ಸಹ ನಮ್ಗೆ 5.5 ಟನ್ ಎತ್ತಿ ಚಟ್ಲಿ ಹೇಳ್ತಾರೆ, ಸ್ಟ್ರಿಮ್ಸ್, ಅದು ಪೋಲ್ ಅಂತ ಹೇಳ್ತೇವೆ, ಇಲ್ಲಿ ತೇಮೆಲ್ ಅಂತ ಹೇಳೋದು. 5.5 ಟನ್ ಇತ್ತು ನಮಗೆ. ಅದ್ರಲ್ಲಿ ನಾವು ಎಕ್ಸ್ಪೀರಿಯನ್ಸಲ್ಲಿ ಹೊಡೆದದು. ಅದು ಮಗಳು ಯಾವ ರೀತಿ ಹೆಲ್ಪ್ ಮಾಡ್ತಾರೆ? ಮಗಳದು ಯಾವ ಹುಡುಗರ ಕೆಲಸ ಮಾಡ್ದೆ ಅಷ್ಟೇ ಕೆಲಸ ಅವಳು ಸಹ ಮಾಡ್ತಾಳೆ. ಯಾಕಂದರೆ ಒಂದು ಹುಡುಗಿ ಅಲ್ಲಿ ಬಂದು ಹುಡುಗಿಯರು ನಾನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅದು ಆಗೋದಿಲ್ಲ. ಅವರಿಗೆ ಸಹ ಒಂದು ಕಾನ್ಫಿಡೆನ್ಸ್ ಬಂದು ನನ್ನೊಟ್ಟಿಗೆ ದುಡಿಯೋರು ಇದ್ದಾರೆ, ನಮ್ಮೊಟ್ಟಿಗೆ ಒಟ್ಟಿಗಿದ್ದಾರೆ ಎಲ್ಲ ಪಾರ್ಟ್ನರ್ಸ್ನವರು, ಅವರಿಗೆ ಸಹ ಒಂದು ಕಾನ್ಫಿಡೆಂಟ್. ನಿಮ್ಮ ಮಗಳು ಬಂದರೆ ತೊಂದರೆ ಇಲ್ಲ ನಮಗೆ, ಅವಳು ಕೆಲಸ ಮಾಡ್ತಾಳೆ. ಸುಮ್ಮನೆ ಆಗಿ ಮಲಗೋದಾ, C6 ಆಯಿತಾ, ಸಿ ಬರ್ತಿಲ್ಲ, ಏನು ತಿನ್ನೋದಿಲ್ಲ, ಏನು ಹಾಗೆ ಆಗೋದಿಲ್ಲ. ಅವಳು ಕೆಲಸ ಮಾಡ್ತಾಳೆ ಸರ್. ಯಾಕಂದ್ರೆ ಅಲ್ಲಿ ಅಂತ ನಮಗೆ ಒಂದೇ ಮೀನು ಬರೋದಲ್ಲ, ಅದರೊಟ್ಟಿಗೆ ಮಿಕ್ಸ್ ಫಿಶ್ ಬರ್ತದೆ, ತಾಕಟೆ ಬರ್ತದೆ, ಬೊಲಿಂಜಿರಿ ಬರ್ತದೆ, ಈ ಮಣಂಗು ಬರ್ತದೆ, ಬೂತಾಯಿ ಬರ್ತದೆ, ವೈಟ್ ಬರ್ತದೆ, ಪ್ರಾನ್ಸಲ್ಲಿ ದೊಡ್ಡ ಪ್ರಾನ್ಸ್ ಬರ್ತದೆ, ಸ್ಟ್ರಿಮ್ಸಲ್ಲಿ ದೊಡ್ಡ. ಅದು ನಾವು ಸ್ಯಾಗ್ರಿಗೇಟ್ ಮಾಡಬೇಕು. ಅದೆಲ್ಲ ಮಾಡಿ ಸ್ಯಾಗ್ರಿಗೇಟ್ ಮಾಡಿ ಅದು ಆ ಕೆಲಸ ಮಾಡ್ತಾಳೆ ಅವಳು. ಬಲೆ ಎಳಿತಾಳೆ. ಮತ್ತು ಧಕ್ಕೆಗೆ ಬರುವಾಗ ಧಕ್ಕೆ ರೋಪ್ ಕೊಡಬೇಕಲ್ಲ, ಅಲಾಂಗ್ ಸೈಡ್ ಮಾಡಬೇಕು ದೋಣಿಯನ್ನು, ಅದು ಸಹ ಮಾಡ್ತಾಳೆ ಅವಳು. ಧನ್ಯವಾದ. ಇದು ಅಪ್ಪ ಮಗಳ ಒಂದು ಸಾಹಸಮಯ ಯಾತ್ರೆ ಅಂತಲೇ ಹೇಳ್ಬೋದು. ಸಮುದ್ರದಲ್ಲಿ ಹೋಗಿ ಬಲೆ ಹಾಕಿ ಮೀನು ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ, ತುಂಬ ಅಪಾಯಕಾರಿ ಕೂಡ. ಆದರೆ ಇವರು ಅಪ್ಪ ಮಗಳು ಇಬ್ಬರೂ ಹೋಗ್ತಾರೆ. ಅದರಲ್ಲೂ ಪ್ರಾಪ್ತಿ ಮೆಂಡನ್ ಹೋಗ್ಕೊಂಡು ಈ ಒಂದು ಮೀನುಗಾರಿಕೆ ನಡೆಸೋದು
ಒಂದು ಹೆಡ್ಸ್ ಆಫ್ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.